ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ CDP ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ನಡೆಸ್ತಾ ಇದ್ವಿ. ಅದೇ ಥರ ನಮ್ಮ ಒಟ್ಟು ಜಮಾ 1,19,210 ರೂಪಾಯಿ. ಒಟ್ಟು ಖರ್ಚು 96,08,868 ರೂಪಾಯಿ. ಎಷ್ಟು ಜನ ನಂಬರ್ ಸಾಲಿನ ಶಾಸನಬದ್ಧ ಯೋಜನೆ ಉಪಯೋಗಿತ ಪತ್ರ ಒಟ್ಟು ಅನುದಾನ 30,54,285 ರೂಪಾಯಿ. ಒಟ್ಟು ಖರ್ಚು 25,42,265 ರೂಪಾಯಿ. ಸೆಸ್ ಖಾತೆ ಉಪಯೋಗಿತ ಪತ್ರ ಒಟ್ಟು 21,115 ರೂಪಾಯಿ. ಖರ್ಚು ಇರೋದಿಲ್ಲ. 2023-24 ಸಾಲಿನ ಎಸ್ರೋ ಯೋಜನೆ ಉಪಯೋಗಿತ ಪತ್ರ ಒಟ್ಟು 22,03,708 ರೂಪಾಯಿ. ಖರ್ಚು ಇರುವುದಿಲ್ಲ. 2023-24 ಸಾಲಿನ ನೀರಿನ ಉಪಯೋಗಿತ ಪತ್ರ ಒಟ್ಟು 15,865 ರೂಪಾಯಿ. ಖರ್ಚು ಇರುವುದಿಲ್ಲ ವರ್ಷ. ಬಾಪೂಜಿ ಸೇವಾ ಕೇಂದ್ರದಿಂದ ಒಟ್ಟು 67,03,066 ರೂಪಾಯಿ. MGNRGA ಉಪಯೋಗಿತ ಪತ್ರ 20,286 ರೂಪಾಯಿ. ಒಟ್ಟು ವೆಚ್ಚ 20,856 ರೂಪಾಯಿ. ದಯವಿಟ್ಟು ಬರ್ಬೇಕು. ಯಾಕೆ ಅಂತಂದ್ರೆ ರೇಷನ್ ಕಾರ್ಡ್ ಜಾಸ್ತಿ ಇಶ್ಯೂ ಇದೆ. ರೇಷನ್ ಕಾರ್ಡ್ ಮಾತಾಡಬೇಕು. ಡಿಪಾರ್ಟ್ಮೆಂಟ್ ಗ್ರಾಮ ಸಭೆಯಲ್ಲಿ ಯಾವ ರೀತಿ ಇದು ಯಾರು ಉತ್ತರ ಕೊಡ್ತಾರೆ ಅದಕ್ಕೆ ವಾರ್ಡ್ಗಳಲ್ಲಿ ಅವ್ರದೆಲ್ಲ ಬಂದಾಗೈತೆ. ದಯವಿಟ್ಟು ನೋಡಿ ಅದನ್ನ ಕಳಿಸಿ ಪರಿಶೀಲನೆ ಮಾಡಿಸಿ ಅವ್ರಿಗೆ ರೇಷನ್ ಕೊಡಿಸ್ಬೇಕು. ನೀವು ಅಷ್ಟೇ ನಮಗೆ ಬೇಕಾಗಿರೋದು. ಇವಾಗ ಯಾರು ಕೊಡ್ತಾ ಇದ್ರು ಫುಡ್ ಡಿಪಾರ್ಟ್ಮೆಂಟ್ ಆನ್ಸರ್? ಫುಡ್ ನಮ್ಮ ಇಒ ಕಡೆ ಸಾಹೇಬರು ಈಗ ತಾಲೂಕ್ ಪಂಚಾಯತ್ ಬಂದ್ರೆ ಅವ್ರ ಕಡೆಯಿಂದ ಒಂದು ನೋಟಿಸ್ ಇಶ್ಯೂ ಮಾಡಿಸ್ತೀವಿ. ಯಾರು
ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಸಮಾಜಾಯಿಸಿ ಕೊಡ್ತೀನಿ. ಆಗಿಲ್ಲ ನಿಮ್ಗೆ ನೋಟಿಸ್ ಕೊಟ್ಬಿಟ್ಟಿದ್ದೀನಿ. ಯಾವಾಗ ಕೊಡ್ತೀನಿ? ನಾಳೆನೇ ಕೊಡ್ತೀನಿ. ಎಷ್ಟು ದಿವಸ ಕೊಡ್ತೀನಿ? ನಾಳೆನೇ ಕೆಲಸ ಮಾಡಿ ನೀವು ನಾಳೆ ಕೊಡಿಸಿ. ಈಗ ರೇಷನ್ ಬಂದಿರೋದೆಲ್ಲ ರೇಷನ್ ಕೊಡಿಸಿ. ಬನ್ನಿ ಅಲ್ಲ ಹೇಳ್ತಾವ್ರು ಹೇಳೋಣ. ರೇಷನ್ ಕೊಡಿಸಿ. ನೀವು ಹೇಳಿ ಸರ್, ನೀವು ಹೇಳಿ ಸರ್, ಸಮಸ್ಯೆ ಹೇಳಿ ಸರ್. ಈ ಸಮಸ್ಯೆ ಯಾರ್ದು? ಅಲ್ಲ ಇವ್ರು ಏನ್ ಹೇಳ್ತಾವ್ರು ಗೊತ್ತಾ? ಅಷ್ಟು ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ? ನಮ್ಮ ಕಾರಣ ಕೊಡ್ರಿ ಅಷ್ಟೇ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಗ್ರಾಮ ಸಭೆ ಕಳೆದ ಬಾರಿ ಈಗ ಬರ್ಕೊಂಡು ಈಗ ಇವತ್ತು ನೋಟಿಸ್ ಸರ್ ಅವ್ರು ಕೊಡಿ ಸರ್. ನೀವು ಅವ್ರು ಮಾತಾಡ್ತಾರೆ. ಈಗ ನೀವೇನ್ ಹೇಳ್ತಾ ಇದ್ದೀರಾ? ನೀವೇನ್ ಹೇಳ್ತಾ ಇದ್ದೀರಾ? ಪಾನ್ ಕಾರ್ಡ್ ಆಗಿರೋರೆಲ್ಲ GST ಗೆ ಮಾಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಾ ಅಲ್ಲ? ನಿಮ್ ಸರ್ಕಾರ ಏನ್ ಹೇಳುತ್ತೆ? ಬ್ಯಾಂಕ್ ಹೋಗೋರಿಗೆಲ್ಲ ಪಾನ್ ಕಾರ್ಡ್ ಇದ್ರೆ ಮಾತ್ರನೇ ನಾವು ನಿಮ್ಗೆ ಬ್ಯಾಂಕ್ ಅಲ್ಲಿ ಲಿಂಕ್ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಬ್ಯಾಂಕ್ ಹೇಳೋದು ನಿಮ್ ಸರ್ಕಾರ ಹೇಳೋದು. ಇವರು ಡ್ರೈವಿಂಗ್ ಕೆಲಸಕ್ಕೆ ಹೋಗೋದು 1 ವರ್ಷದಿಂದ ಒಂದು ವರ್ಷದಿಂದ ನೇಕಾರ ಪರಿಸ್ಥಿತಿ ತಳಕಾಗ್ತಾರೆ. ಎಷ್ಟೋ ಜನ ನೇಣಕೊಂಡಿರೋ ಪರಿಸ್ಥಿತಿ ಇದೆ. ಇವರು ಪಾರ್ಟ್ ಟೈಮ್ ಡ್ರೈವರ್ ಕೆಲಸಕ್ಕೆ ಹೋಗ್ತಾರೆ. ಇವ್ರದ್ದು ರೇಷನ್ ಕಾರ್ಡ್ ತತ್ತಾಕಿದ್ದಾರೆ ಸರ್. ಇವ್ರ ಆರೋಗ್ಯ ಸರಿ ಇಲ್ಲ. ಇಲ್ಲ ಸರ್, ಆಯ್ತು ಅಲ್ಲ ನಮ್ಮ ಮನೇಲಿ ಕೇಳಬೇಕಿಲ್ಲ. ಅದೆಲ್ಲ ಆಯ್ತಲ್ಲ, ಇವ್ರು ಆನೇಕಲ್ಗೆ ಹೋಗಿದ್ದಾರೆ. ನಿಮ್ಗೆ ತತ್ತಾಕೋದಕ್ಕೆ 10 ನಿಮಿಷ. ಇವರು 3-4 ಹೋಗ್ಬೇಕು ಆನೇಕಲ್ಗೆ. ಮತ್ತೆ ಇರ್ರಿ, ನಾನು ಹೇಳೋರ್ಗು ಕೇಳ್ರಿ. ಇವ್ರಿಗೆ ಆರೋಗ್ಯ ಸಮಸ್ಯೆ ಐತೆ. ಇವರು ಡ್ರೈವರ್ ಕೆಲಸ ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇವ್ರು ಬಾಡಿಗೆ ಮನೆ ಇರೋದು. ಎಷ್ಟು ಜೀವನ ಕಟ್ಬೇಕು? ಯಾರು ಕೇಳ್ಬಿಟ್ಟು ಇವ್ರು ರೇಷನ್ ಕಾರ್ಡ್ ಸರ್ಕಾರದವ್ರು ತೆಗ್ದಾಕ್ತು. ಯಾರು ಇವ್ರ ಅಪ್ಪ ಮನೆಯಿಂದ ಕೊಡ್ತಾರೆ ಅಕ್ಕಿ? ಕೇಂದ್ರ ಸರ್ಕಾರ ಕೊಡೋ ಅಕ್ಕಿ ಯಾರೋ ಒಂದು ಅಧಿಕಾರಿಗಳು ಜವಾಬ್ದಾರಿಯಿಂದ ಈ ಮಟ್ಟಿಗೆ ಸಾಮಾನ್ಯ ಜನ ಹೇಳಿದ್ರೆ ನಾಳೆ ದಿನ ಬದುಕೋದಂಗೆ ನಾವು. ಇವ್ರು ನೋಡಿ ಸರ್, ಏನ್ ಕೆಲಸನಪ್ಪ ಮಾಡೋದು ನೀನು? ಕಸ ಗುಡ್ಸೋದು ಎಲ್ಲ ಬಾ ಪ್ರೆಸ್ಟೀಜಲ್ಲೇ ನೋಡಿ. ಪ್ರೆಸ್ಟೀಜಲ್ಲಿ ಕಸ ಗುಡ್ಸೋದು. ಏನ್ ನಿನ್ನ ಹೆಸರು? ಅಮ್ಜದ್ ಪಾಷಾ. ಕಸ ಗುಡ್ಸೋದು ಬಾಡಿಗೆ ಮನೆಗಿದ್ದಾನೆ. ಈ ಅಪ್ಪನಿಗೆ ಸ್ವಲ್ಪ ಸ್ವಂತ ಜಾಗ ಸ್ವಲ್ಪ ಐತೆ, ಮನೆ ಕಟ್ಕೊಳ್ಳೋ ಎತ್ತ ಇಲ್ಲ. ಇವ್ರು ತಿನ್ನೋ ಅನ್ನದಲ್ಲಿ ಮಣ್ಣಾಗ್ತಿರಲ್ಲ ನೀವು ಸರ್ಕಾರದವರು. ನಿಮ್ಗೆ ಜವಾಬ್ದಾರಿ ಬೇಡವಾ ಮಾಮ? ನೀನು ಅಲ್ಲ ಅಗಲದವ್ರ ಮಾಡಕ್ ಕೊಟ್ಟವ್ರ ಇವ್ರು ಸರ್ಕಾರದವರು. 10 kg 5 kg ಕಿತ್ಕೊಳ್ಳೋದ್ರಲ್ಲಿ ನೀವು ಮಣ್ಣಾಗ್ತಾ ಇದ್ರೆ 5 kg ಏನಮ್ಮ ಕೆಲಸ ಮಾಡೋದು ನೀವು? ಇವರು ಪೂರ್ವಿಕರು ಊರಿಗೆ ಇವ್ರು ಯಜಮಾನರು ಎಳ್ನೀರು ಮಾಡ್ಕೊಂಡು ಬದುಕ್ತಾ ಇದ್ದಿದ್ದು. ಹೆಂಚು ಮನೆ ಮೀಡಿಯಾದವ್ರೆ, ದಯವಿಟ್ಟು ನೀವು ಬಂದ್ರಿ. ಇವತ್ತು ವಾಸ್ತುಸ್ತಿ ನಾನು ತೋರಿಸ್ತೀನಿ. ಇವ್ರ ಕಾರ್ಡ್ ಕಿತ್ತಾಕವ್ರೆ. ಅಲ್ಲ, ನೀವು ಒಬ್ಬ ಬಡವ್ರ ಕಾರ್ಡ್ ಕಿತ್ತಾಕೋದಕ್ಕೆ ನಿಮ್ಗೆ ಇದಿಲ್ಲ. ಅದೇ ಒಂದು ಕೆಲ್ಸಕ್ಕೆ ಬಂದ್ರೆ 500, 1000, 2000 ಕೊಡ್ಬೇಕು ನಾವು ಕಾರ್ಡ್ ನಿಮ್ಗೆ. ಏನ್ ಅಗಲದವ್ರ ಅಂದ್ರೆ ಇನ್ನೇನಂತೀರ? 10 kg ಅಕ್ಕಿ ಅಂತ ಹೇಳಿದ್ರು ಸರ್ಕಾರದವರು. 10 ಗ್ರಾಮ್ ಕೂಡ ಯೋಗ್ಯತೆ ಇದ್ದಿತ್ತು ಸರ್ಕಾರ. ಇವಾಗ ಕೂಡ 5 kg ನೀವು ಕಿತ್ಕೊಳ್ತಾ ಇದ್ದೀರಲ್ಲ ಬಡವರಿಂದ. ನಿಮ್ಗೆ ಗೊತ್ತಾಗಲ್ವಾ? ನಿಮ್ಗೇನ್ ಮಾನದಂಡ ಇಲ್ವಾ? ಯಾರು ಶ್ರೀಮಂತರು ಕಟ್ ಮಾಡಿ ನಮ್ಮೂರಲ್ಲೇ 1 ಲಕ್ಷ 2 ಲಕ್ಷ ಬಾಡಿಗೆ ತಗೊಳ್ಳೋರು ಇದ್ದಾರೆ. ಅವ್ರ ಕಾರ್ಡ್ಗಳೈತೆ. ಇವತ್ತಿನ ದಿನ ಕೂಲಿ ಕೆಲಸ ಮಾಡೋರು ನೀವು ಕಟ್ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಹಿಂಗೆ ಆದ್ರೆ ಜನಸಾಮಾನ್ಯರು ನಿಮ್ಮನ್ನ ಮುತ್ತಿಗೆ ಮಾಡ್ದಿರಲ್ಲ ನಿಮ್ಮ ಒಂದು ಆಫೀಸ್ಗಳ ಮೇಲೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬರ್ತವೆ. ಮೊದಲಿಗೆ ಪ್ರೀ ಮೆಟ್ರಿಕ್ ಆಸ್ಪತ್ರೆಗಳು ಅಂತಂದರೆ ಜಿಗಣಿ, ಸರ್ಜಾಪುರ, ಆನೇಕಲ್ ಮತ್ತು ಆನೇಕಲ್ ಟೌನ್ 2 ಇದೆ. ಒಂದು ಪ್ರೀ ಮೆಟ್ರಿಕ್, ಒಂದು ಪೋಸ್ಟ್ ಮೆಟ್ರಿಕ್ ಆಸ್ಪತ್ರೆಗಳು ಬರ್ತವೆ. ಒಟ್ಟು 7 ಆಸ್ಪತ್ರೆಗಳು. ಇವುಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 70% ದಾಖಲಾತಿಗಳನ್ನು ನಾವು ಕೊಡುತ್ತೇವೆ. ಜೊತೆಗೆ ಆಶ್ರಮ ಶಾಲೆ, ವಾಲ್ಮೀಕಿ ಆಶ್ರಮ ಶಾಲೆ ಕುಟ್ಟನಾಡಿ ಇಲ್ಲಿಂದ 12 ಗಂಟೆಯಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಉಚಿತವಾದಂತಹ ರೆಸಿಡೆನ್ಸಿಯಲ್ ಸ್ಕೂಲ್ ಇದೆ. ಅಲ್ಲಿ ಕೂಡ ದಾಖಲಾತಿಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತದೆ. ನಂತರದಲ್ಲಿ ಬೇರೆ ಸೌಲಭ್ಯಗಳನ್ನು ಹೇಳಬೇಕಂದ್ರೆ ಸ್ಕಾಲರ್ಶಿಪ್. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ಕಾಲರ್ಶಿಪ್ಗಳ ಒಂದು ಸೌಲಭ್ಯ ಇರುತ್ತದೆ. 1ರಿಂದ 5ನೇ ತರಗತಿಯವರೆಗೆ 1150ರಿಂದ 1250ವರೆಗೂ, 6ರಿಂದ 8ನೇ ತರಗತಿಯವರೆಗೆ 1250ರಿಂದ 1500ವರೆಗೂ ಸ್ಕಾಲರ್ಶಿಪ್ ಇರ್ತದೆ. ಅದೇ ರೀತಿಯಾಗಿ 9 ಮತ್ತು 10ನೇ ತರಗತಿಯವರೆಗೆ 3000ರಷ್ಟು ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತದೆ. ಎಲ್ಲವನ್ನೂ ಕೂಡ ಆನ್ಲೈನ್ ಮೂಲಕವೇ ನಾವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ. ನಂತರದಲ್ಲಿ ಇನ್ನು ನಮ್ಮ ಸಮಾಜಕ್ಕೆ ಮದುವೆ ಆದರೆ ಅವರಿಗೆ 3 ಲಕ್ಷದಷ್ಟು ಪ್ರೋತ್ಸಾಹಧನ ಇರ್ತದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪುರುಷ, ಇತರೆ ಜಾತಿಯ ಮಹಿಳೆಯರು ಮದುವೆ ಆದರೆ ಅವರಿಗೆ 2.5 ಲಕ್ಷದಷ್ಟು 10ನೇ ತರಗತಿಯಲ್ಲಿ ಫಸ್ಟ್ 60ರಿಂದ 70% ಬೇರೆ ಬಂದವರಿಗೆ 7,000ದಷ್ಟು, PUC ಅವರಿಗೆ 20,000 ಮಾಡಿ
ತಂದೆ ತಾಯಿಗೆ ನೀವು ಎಲ್ಲಾದರೂ ಸರ್ಕಾರದಿಂದ ಬರೋಂಥ ಎಲ್ಲ ನಿಲ್ಲಿಸಿ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹುಟ್ಟಿರೋ ಮಗು ಏನು ತಪ್ಪು ಮಾಡಿದೆ? ಅವ್ರ ತಂದೆ ತಾಯಿ ತಪ್ಪು ಮಾಡಿದ್ರೆ ಮಕ್ಕಳು ಯಾಕೆ ಅನುಭವಿಸ್ಬೇಕು? ಊರಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ, ಇಲ್ಲೇ ಹೆಣ್ಮಕ್ಳು ತುಂಬ ಇದ್ದಾರೆ. ನೀವು ಬೇರೆ ಎಲ್ಲೋ ಇರೋರನ್ನ ನೀವು ಪ್ರಮೋಷನ್ ಅಲ್ಲೇ ಕೊಟ್ಕೊಳ್ಳಿ. ನಮ್ಗೆ ಯಾಕೆ ನಮ್ಮೂರಿಗೆ ನಮ್ಮೂರಲ್ಲೇ ಸಾಕಷ್ಟು ಹೆಣ್ಮಕ್ಳು ಲಾಸ್ಟ್ ಇಯರ್ ಯಾರು ಬಂದಿಲ್ಲ ಅಂದರೆ ಅವ್ರು ಈ ವರ್ಷ ನಾರ್ಮಲ್ ಆಗಿ ಯಾಕೆ ಡೆಪಾಸಿಟ್ ಕಟ್ಟಿ ಅಂತ ಬರುತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 20 ವರ್ಷ ಹಿಂದೆ ಸಪ್ಲೈ ತೊಗೊಂಡಿರ್ತೀರ ಮನೆಗೆ, 20 ವರ್ಷ ಹಿಂದೆ ನೀವು 1 ಕಿಲೋಮೀಟರ್ ಅಥವಾ ಒಂದು ಅರ್ಧ ಕಿಲೋಮೀಟರ್ ತೊಗೊಂಡಿರ್ತೀರ, ಆಗ ಒಂದು 50 ರೂಪಾಯಿ ಇರುತ್ತೆ ಡೆಪಾಸಿಟ್. ಈಗ 20 ವರ್ಷ ಆದಮೇಲೆ ಈಗ 770 ರೂಪಾಯಿ ಇದೆ 1 ಕಿಲೋಮೀಟರ್. ನೀವು ಮನೆಗೆ 1 ಕಿಲೋಮೀಟರ್ ಸಪ್ಲೈ ತೊಗೊಳ್ತೀರ. 20 ವರ್ಷದಿಂದ 50 ರೂಪಾಯಿಗೆ ಈಗ 750 ರೂಪಾಯಿ ಕಟ್ಬಿಡಿ ಅಂದ್ರೆ ಎಷ್ಟೋ ಜನ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಒಬ್ಬರಿಗೆ 5,000 6,000 ಡೆಪಾಸಿಟ್ ಆಗ್ತದೆ. ಹೆಂಗ್ ಕಟ್ಟೋದು ಅವರು? ಕರೆಂಟ್ ಬಿಲ್ ಉಚಿತ ಹಾಕ್ತೀರಾ, ಅದಕ್ಕೆ ಡೆಪಾಸಿಟ್ ಹಾಕೊಳ್ತೀರಾ, ಹೆಂಗ್ ಕಟ್ಟಬೇಕು? ಅವತ್ತು 50 ರೂಪಾಯಿ ಬೆಲೆ ಇತ್ತು, ಅದ್ರ ತಗೊಂಡು ತಗೊಂಡಿದ್ದೀರಾ. ಈಗ 750 ರೂಪಾಯಿ ಕಟ್ಟಿ ಅಂತ ಕೊಟ್ಬಿಟ್ರೆ ಹೆಂಗ್ ಕಟ್ಟಬೇಕು? ಅವತ್ತು 50 ರೂಪಾಯಿ, ಇವತ್ತು 750, ಅವತ್ತು 50 ರೂಪಾಯಿ, ಇವತ್ತು 50 ಲಕ್ಷ. ಒಂದು ನಿಮಿಷ, 20 ಕಿಲೋಮೀಟರ್ ಇದ್ದಾಗ ಅವತ್ತಿನ ಬೆಲೆ ಇದ್ದಾಗ ತಗೊಂಡಿದ್ದಾರೆ ಸರ್. ಅವತ್ತು 25 ವರ್ಷದಿಂದ 50 ರೂಪಾಯಿ, ಇವತ್ತು 50 ಲಕ್ಷ. ಇವತ್ತು 700 ರೂಪಾಯಿ ಲೆಕ್ಕ ಕಳಿಸ್ಬಿಟ್ರೆ ಹಂಗಾದ್ರೆ 50 ವರ್ಷದಿಂದ ಇರೋ ಮತ್ತೆ ಕಟ್ತಾ ಇರ್ಬೇಕಾ ಕರೆಂಟ್ ಬಿಲ್ಲು? ಉಚಿತ ಯೋಜನೆಗಳು ಹೇಗೆ ತರ್ಬೇಕು? ಹಂಗಾದ್ರೆ ನಿಮ್ಮ ಇಲಾಖೆಗೆ ನಾಳೆ ದಿವಸ ಸಮಸ್ಯೆ ಆಯಿತು, ಜನರಿಗೆ ಯಾರು ತೊಂದರೆ ಆಯಿತು, ಒಂದು ನಿಮಿಷ, ಜವಾಬ್ದಾರಿ ಯಾರಾಗ್ತದೆ? ಈಗ ನಿಮ್ದು ಆ ಥರ ಇಲ್ಲ. ಹೋಗ್ಲಿ ಪ್ಲಾನ್ ಅಷ್ಟೇ, ಬಿಲ್ಡಿಂಗ್ ಇದೆ, ಅದಕ್ಕೆ ಪ್ಲಾನ್ ಆಗಬೇಕು ಅಷ್ಟೇ. ಸ್ಯಾಂಕ್ಷನ್ ತುಂಬ ಕಂಬಗಳು ಹಾಲ್ಕೊಂಡಿದೆ, ತುಂಬ ಡೇಂಜರ್ ಇದೆ, ಅವೆಲ್ಲನೂ ಚೇಂಜ್ ಮಾಡಬೇಕು ದಯವಿಟ್ಟು. ಯಾಕೆಂದರೆ ಯಾವಾಗ ವಿದ್ಯುತ್ತಲ್ಲಿ ಬರೋದಲ್ಲ, ಬೇರೆಕ್ಕಿಂತ ಮೊದಲೇನೆ ಅದನ್ನ ಇದು ಮಾಡಿ ಚೇಂಜ್ ಮಾಡಿರಿ. ಮತ್ತು ವೈರ್ಗಳು ಹಾಕಿದ್ದೀರಾ, ಕೇಬಲ್ ವೈರ್. ಈಗ ಸುಮಾರು ಆ ಕಡೆ ಲೈನಲ್ಲಿ ಫಸ್ಟು ಚಿಕ್ಕ ವೈರ್ ಕೊಟ್ಟಿದ್ದಾರೆ, ಅದು 4-5 ಮನೆಗೆ ಕರೆಂಟ್ ಹೋಯ್ತಾ ಇದೆ. ಅದು ಹಾಕಿ ಅಂದರೆ ಹಾಕಲಿಲ್ಲ. ದಯವಿಟ್ಟು ಜನಗಳು ಬಂದು ನಮ್ಗೆ ಕೇಳ್ತಾರೆ. ಸ್ವಿಚ್ ಬೋರ್ಡ್ ರೆಡಿ ಮಾಡಿ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ರೆ ಯಾರು ಬರ್ತಾ ಇಲ್ಲ. ಹೊಸದಾದ್ರೆ ಇಮಿಡಿಯೇಟ್ ಮನೆ ಬಿಲ್ಡಿಂಗ್ ಅಂದರೆ ಓಡ್ ಬರ್ತಾರೆ, ಚಿಕ್ಕದಕ್ಕೆ ಯಾಕೆ ಬರ್ತಾ ಇಲ್ಲ ನೀವು? ಕೇಳ್ತೀರಿ ನೀವು, ಏನೋ ಒಂದು ಆನ್ಸರ್ ಕೊಡ್ತೀರಿ, ಹೋಗ್ತೀರಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೇನು ಒಂದು ಹಂತಕ್ಕೆ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ ಯಾರಿಗೂ ಆಸೆ ಇಲ್ಲ, ಯಾರಿಗೂ ಆಸೆ ಇಲ್ಲ ಸರ್. ಈಗ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಏನೋ ಹೇಳಿಬೇಕು, ಹೇಳ್ತೀವಿ, ನಾವೇನೋ ಕೇಳಬೇಕು ಕೇಳ್ತೀವಿ ಅಷ್ಟೇ. ನೀವು ಡಿಪಾಸಿಟ್ ಅರ್ಜೆಂಟ್ ಡಿಪಾಸಿಟ್ ಓಕೆ, ಫಸ್ಟ್ ನಾವು ಡಿಪಾಸಿಟ್ ಮಾಡಿರೋ ಅಮೌಂಟ್ ಎಲ್ಲ ಎಲ್ಲೋಯ್ತು. ನಾವು ಕ್ಲಿಯರ್ ನೋಟಿಫಿಕೇಶನ್ ಕೊಟ್ಟಿದ್ದೆ. ಅದು ಬಿಟ್ಟರೆ ನಾರ್ಮಲ್ ಆಗಿ ಯಾವುದೋ ಒಂದು ಟ್ರಾನ್ಸ್ಫರ್ ಆಪರೇಷನ್ ಕೆಲಸ ಮಾಡಬೇಕು ಅಥವಾ ಯಾವುದೋ ಒಂದು ಟ್ರಾನ್ಸ್ಫರ್ಗೆ LT ಲೈನ್ ಎಳಿಬೇಕು ಮಾತ್ರ ಆಗ ನಾವು ನೋಟಿಫಿಕೇಶನ್ ಅದು ನಾವು ಆಮೇಲೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ಬಿಟ್ಟು ಅದಕ್ಕೆ ಏನು ನೀವು ಅಧಿಕಾರಿಗಳಿಗೆಲ್ಲ ನೋಟಿಸ್ ಕೊಡ್ತೀವಿ, ಅಧಿಕಾರಿಗಳಿಗೆಲ್ಲ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಜನಕ್ಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದೀರಾ? ಏನು ರಿಪ್ಲೈ ಬಂದಿದೆ? ಲಾಸ್ಟ್ ಟೈಮ್ ಮುಂದೂಡಿಕೆ ಮಾಡ್ತೀವಲ್ಲ. 24 ಸಭೆ ಇದೇ ಥರ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸಭೆ ಮುಂದೂಡಲಾಯಿತು. ಹಾಗಾಗಿ ನೀವು ಅಧಿಕಾರಿಗಳು ಸರ್ಕಾರಿ ಸಂಬಳನ ತಗೊಳ್ತಾ ಇದ್ದೀರೋ ಇಲ್ವಾ? ಸರ್ಕಾರಿ ಸಂಬಳ ತಗೊಳ್ತಾ ಇದ್ದೀರಂದ್ರೆ ಈಗ ಜನಪ್ರತಿನಿಧಿಗಳ ನೋಡಿ ಎಷ್ಟು ದಿವಸದಿಂದ ಅರ್ಜಿಗಳಾಗಿದ್ದಾವೆ. ಈ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು? ಏನು ತಿಳ್ಕೊಂಡಿದ್ದೀರ ನೀವು? ಈಗ ಇದು ಸುಮಾರು 8,000 ಜನ ಈ ಊರಲ್ಲಿರೋದು, 35,000 ಜನ ಈ ಊರಲ್ಲಿರೋದು. ಅಂತ ಇದಕ್ಕೆ ನೀವು ನಿರ್ಲಕ್ಷ್ಯತೆ ತೋರಿಸಿದ್ರೆ ಏನರ್ಥ? ಅದಕ್ಕೆ ಇದು ಡಿಗ್ರೇಡ್ ಅಧಿಕಾರಿಗಳು ಡಿಗ್ರೇಡ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸೇರಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಮುಂಚೂಣಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ನಿರ್ಲಕ್ಷ್ಯ ತೋರಿಸ್ಬಿಡಿ. ನಮ್ಮತ್ರ ನೋಡಿ ಎಲ್ಲ ದಾಖಲೆಗಳಿದೆ ನೋಡಿ. ಇನ್ನೊಂದು ಮೀಟಿಂಗಲ್ಲಿ ಇದೆ. ಇಮಿಡಿಯೇಟ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವ್ರ ಹೈಯರ್ ಅಥಾರಿಟಿಗೆ ನೆಕ್ಸ್ಟ್ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ರೇಷನ್ ಕಾರ್ಡು ಆನ್ಲೈನ್ 1 ಅವರ್ ಬಿಡ್ತೀರಾ, ಅರ್ಧ ಅವರ್ ಬಿಡ್ತೀರಾ, ಜನ ಕೂಲಿಗೆ ಹೋಗಿರ್ತಾರೆ. ಇಡೀ ಫ್ಯಾಮಿಲಿನೇ ಇರಬೇಕು. ಒಂದು ದಿನ ಮುಂಚೆನೂ ಹೇಳಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ದಿನನೂ ಬಿಡಲ್ಲ. ಅದು ಆನ್ಲೈನು ಹಂಗೆ ರದ್ದು ಮಾಡ್ತೀರಾ. ನೀವು ಸ್ವಲ್ಪ ಹೊತ್ತು ಮಾಡ್ತೀರಾ, ಆಮೇಲೆ ಹೋಗಿ ಕೇಳಿದ್ರೆ ಸರ್ವರ್ ಡೌನ್ ಅಂತ ಹೇಳ್ತೀರಾ. ನಮ್ದು ನನ್ನ ಅಧಿಕಾರ ಅಲ್ಲ ಕೊಡೋದಕ್ಕ. ನಾವು ಕೊಡೋದು ನೋಟಿಸ್ ಕೊಡಿಸ್ತಾ ಇದ್ದೀವಿ. ಅವ್ರು ಬರ್ದಿದ್ದಕ್ಕೆ ಫೋಕಸ್ ನೋಟಿಸು ಕಾರ್ಯನಿರ್ವಹಣಾಧಿಕಾರಿಗಳಿಂದ ಕೊಡಿಸ್ತಾ ಇದ್ದೀನಿ. ಈಗ ಅವ್ರು ಏನು ಆನ್ಸರ್ ಕೊಡ್ತಾರೆ ಆಮೇಲೆ ಸಪ್ರೇಟ್ ಆಗಿ ಅವ್ರಿಗೆ ಕಳಿಸ್ಲಿ. ಗೊತ್ತಾಯ್ತು? ಈಗ ಅವರೇ ಬಂದಿದ್ರು, ಯಾರೋ ಸಾರ್ವಜನಿಕರೇ ಬಂದಿಲ್ಲ ನಿಂತ್ಕೊಂಡು
5-6 ತಿಂಗಳಿಂದ ಪೆನ್ಷನ್ ಮಾಡ್ತಾರೆ ಪಾಪ ಅವರು. ಮಾತಾಡೋದು ಕಾಸು ಇದ್ರೆ ಓಡಾಡ್ತಾರೆ ಸರ್. ನಾವು ಮಾಡೋದು ಏನೋ ಬಡವ್ರ ಕೆಲಸ ಮಾಡಕ್ ಬಂದಿದ್ದೀವಿ ಸರ್. ದಯವಿಟ್ಟು ಅಧಿಕಾರಿಗಳು ಸ್ಪಂದನೆ ಮಾಡಕ್ ಹೋಗ್ಬೇಡ್ರಿ, ಏನೋ ಕಾಟಾಚಾರ ಮೀಟಿಂಗ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಆ ಥರ ಎಲ್ಲ ನಿಲ್ಸ್ಬಿಡ್ರಿ. ನಮ್ಮ ಅಧ್ಯಕ್ಷರು ಕೇಳಿದ್ರೆ ತಾನೆ ನಡೀರಿ ಅವ್ರ ಎದುರು ಹೋಗೋಣ, ಯಾರ ಎದುರು ಹೋಗ್ಬೇಕು ಅಂತ ಕೇಳಿದ್ರೆ ತಾನೆ ನೀವು ಕರ್ಕೋಬೇಕಾಯ್ತು ನಮ್ಮನ್ನೆಲ್ಲ. ಇವಾಗ ಯಾರು ಕೇಳ್ಬೇಕು ನಾವು ಸರ್? ಕೇಳಿದವ್ರು ಯಾರು ಸರ್ ಇರೋದಿಲ್ಲ? 3 ತಿಂಗಳಿಗೆ ಸರ್ ಕೇಳಿದವ್ರು ಯಾರು ಸರ್ ಇರೋದು? ಒಂದೊಂದು ಮನೆಗೆ 25,000 30,000 ಡಿಪಾಸಿಟ್ ಹಾಕಿದಿರಲ್ಲ, ಯಾವ ಬೇಸಿನ ಮೇಲೆ ಸರ್ ಹಾಕಿದ್ದೀರಾ ಸರ್? ಇವಾಗ ದಸರಾ ಸರ್. ಆಮೇಲೆ ನೀವು ಒಂದು ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವರು ಪಕ್ಕ ತಹಸೀಲ್ದಾರರು ಯಾರು ವಿಎ ರಿಜಿಸ್ಟರ್ ಮಾಡಿಕೊಟ್ಟು ಈ ಖಾತೆ ಆಗಿರೋಂಥ 207ನೇ ಸರ್ವೆ ನಂಬರಲ್ಲಿ ಈ ಖಾತೆ ಆಗಿರೋಂಥ ಮನೆಗೆ ಮೀಟರ್ ಕೇಳಿದ್ರೆ ಮೀಟರ್ ನಂಬರ್ ಎಲ್ಲ ಬಂದಿದೆ, ನಿನ್ನ ಸೈನ್ ಆಗ್ತಾ ಇಲ್ಲ. ನೀವು ಹೇಳ್ತೀರಂತೆ ಅವ್ರಿಗೆ ಇದು ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ ತುರ್ಕರಿಸ್ಬಿಡೋದು. ಯಾವ ಬೇಸಿನ ಮೇಲೆ ಸರ್ ನೀವು ಹೇಳ್ತೀರಾ? ಈಗ ನಾವು ಅದನ್ನ ಹೇಳ್ತಾ ಇದ್ದೀವಿ. ಈಗ ಗ್ರಾಮ ಠಾಣೆಗೆ ಸೇರಿಲ್ಲ ಅಂದ್ರೆ ನಾವು ಐಸಿಸಿ ಅರೆಸ್ಟ್ ಸರ್ ನೀವು ಡಾಕ್ಯುಮೆಂಟ್ ತೋರಿಸ್ಕೊಳ್ಳಿ ಸರ್. ಡಾಕ್ಯುಮೆಂಟ್ ಮಾಡಿರಲಿಲ್ಲ ಬೇಡ ಸರ್. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ತಗೋಬರಕ್ಕೆ ಹೇಳಿ. ಡಾಕ್ಯುಮೆಂಟ್ ಏನಿದೆ ತಗೋಬರಕ್ಕೆ ಹೇಳಿ. ನೀವು ಯಾರು ನೀವು ತಿಮ್ಮರಾಜ್ ಯಾರು ಇದ್ದಾರಲ್ಲ, ಯಾರು? ಆ ತಿಮ್ಮರಾಜ್ ಅವರು ನೀವು ಇದು ಮಾಡ್ತೀವಿ ಅವ್ರಿಗೆ ಕೊಟ್ಟಿದ್ದೀವಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ. ಆಯ್ತು, ಅವರು ನಾನು ಚೆಕ್ ಮಾಡಿಸಿರ್ತೀನಿ. ಗ್ರಾಮ ಠಾಣೆಗೆ ಸೇರಿಲ್ಲ ಅಂದ್ರೆ ಒಂದು ನಿಮಿಷ. ಸಂಸಾರದಲ್ಲಿ ದಯವಿಟ್ಟು ಹೇಳ್ತಾ ಇದ್ರಿ ಎಲ್ಲ ಬೇಕಾದ್ರು ಸರ್. ಯಾರು ಶ್ರೀಮಂತ ಯಾರಿಲ್ಲ ಸರ್ ಇಲ್ಲಿ. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಶ್ರೀಮಂತರು ಬಡವರು ಅಂತಿಲ್ಲ. ಗ್ರಾಮ ಠಾಣೆಗೆ ಸೇರಿಲ್ಲ ಅಂದ್ರೆ ಒಂದು ನಿಮಿಷ. ಸರ್ 20-25,000 ರೂಪಾಯಿ ಹಾಕಿದ್ದೀರಾ ಸರ್. ನೀವು ಕಲೆಕ್ಟ್ ಮಾಡಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲ. ಇವಾಗ ವಿಡಿಯೋದಲ್ಲಂದ್ರೆ ಒಂದು ನೋಟಿಸ್ ಹೋಗ್ಬಂದಿಲ್ಲ, ಯಾರು ಬರಲಿಲ್ಲ, ಯಾರು ಪರವಾಗಿಲ್ಲ, ನಾನು ಬರ್ತೀನಿ. ಈಗ ನೀವು ಹೇಳ್ತಿದ್ರಲ್ವಾ, ನಾನು ಬರ್ತೀನಿ. ನಾನು ಇಲ್ಲೇ ಇರ್ತೀನಿ. ಓಕೆ, ನಾನು ಆಫೀಸಲ್ಲಿ ಸಿಗ್ತೀನಿ. ನಾನು ಬರ್ತೀನಿ. ನಿಮಗೆ ಗ್ರಾಮ ಠಾಣೆಗೆ ಸೇರಿಲ್ಲ ಅಂದ್ರೆ ಐಸಿಸಿ ಅರೆಸ್ಟ್ ಬರುತ್ತೆ. ನಿಮ್ಗೊಬ್ಬರಿಗೆ ಏನು ಆಗ್ತಾ ಇಲ್ಲ, ಬೇಕಾದ್ರೆ ಬೇರೆಯವ್ರಿಗೆ ಕೇಳ್ಬೋದು. ಆಡಳಿತ ಅಧಿಕಾರಿಗಳಿಂದ ಗ್ರಾಮ ಸಭೆ ಬಹಿಷ್ಕಾರ. ಅವೆಲ್ಲ ಏನ್ ಮಾಡ್ತು? ಯಾಕಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯತೆ ಆಗಿರೋದಾಗಿರೋದು. ಯಾರೋ ಒಬ್ಬರು ಕಾಟಾಚಾರ ಕಳಿಸ್ಬಿಡೋದಲ್ಲ, ಗ್ರಾಮ ಸಭೆ ಮಾಡ್ಬಿಡೋದಲ್ಲ, ಸರ್ಕಾರಕ್ಕೆ ವರದಿ ಕೊಟ್ಬಿಡೋದಲ್ಲ. ಇಲ್ಲಿ ಬರ್ಕೊಂಡು ಹೋಗ್ತಾರೆ, ವರದಿ ಕೊಡ್ತಾರೆ. ಎಲ್ಲ ಕಷ್ಟ ಸುಖಗಳನ್ನ ಸಮಸ್ಯೆಗಳನ್ನ ಸ್ಪಂದಿಸಿ ಪರಿಹಾರ ಮಾಡೋಂಥದ್ದೇ ಗ್ರಾಮ ಸಭೆ. ಬೇರೆ ಒಂದು ತಹಶೀಲ್ದಾರ್ ಇದ್ದಾರೆ, ಮಾನ್ಯ ಸಚಿವರಿಗಾಗಲಿ, ಶಾಸಕರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ, ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ, ಅಧಿಕಾರಿಗಳಿಗೆ ನಾವೆಲ್ಲರೂ ಕೂಡ ಗ್ರಾಮ ಸಭೆಯಿಂದ ನಾವೊಂದು ಡಿಮ್ಯಾಂಡ್ ಅನ್ನ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಅಧಿಕಾರಿಗಳ ಗಮನ ತಂದ ಇದ್ದೀವಿ. ಇದೇ ರೀತಿ ಆದ್ರೆ ಲಾಸ್ಟ್ ಟೈಮ್ ಇದೆ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೇನು ಗೌರವ ಇದೆ? ಒಂದು ಅಧ್ಯಕ್ಷರು ಅನ್ನೋದಕ್ಕೆ ಒಂದು ಇಲ್ಲ, ಅಥವಾ ಏನಾದರೂ ಒಂದು ದಲಿತ ಅಧ್ಯಕ್ಷರು ಅನ್ನೋದಕ್ಕೆ ಏನಾದರೂ ಅದಕ್ಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು. ದಯವಿಟ್ಟು ಸರಿಪಡಿಸಬೇಕು. ಮಾನ್ಯ ತಹಸೀಲ್ದಾರ್ಗಳು, ಇಒಗಳು ಸರ್ ದಯವಿಟ್ಟು ಇದು ಸಂಬಂಧಪಟ್ಟಂತ ಅಧಿಕಾರಿಗಳು, ದಂಡಾಧಿಕಾರಿಗಳು ಸಮಸ್ಯೆನ ಯಾರು ಬಂದೇ ಇಲ್ಲ, ಯಾರು ಇಲ್ಲೇ ಇಲ್ಲ. ಯಾರು ಹೇಳ್ತೀರಿ? ಯಾರು ಸಮಸ್ಯೆ ಬಗೆಹರಿಸ್ತೀರಿ? ಯಾರು ತಗೊಂಡಿದ್ದೀರಿ? ಅಲ್ಲಿ ಅವ್ರದ್ದು ಸಿಡಿಪಿ ಅವ್ರದ್ದು ಒಂದು ಇದಿದೆ, ಅವ್ರ ಎಲೆಕ್ಷನ್, ಅವರು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದಾರೆ. ಅವ್ರ ಸಲುವಾಗಿ ನಮ್ಮ ಮೇಡಮ್ ಬಂದಿದ್ದಾರೆ. ಈಗ ನಾವು ಅವತ್ತು ಕೊಡಿ, ಈಗ ಅವರು ಈಗ ನಮ್ಮ ತಾಲೂಕ್ ಪಂಚಾಯತಿಂದ ಬಂದಿದ್ದಾರೆ. ಅವ್ರ ಮುಖಾಂತರ ಕಾರ್ಯನಿರ್ವಹಣೆಯಿಂದ ನೋಟಿಸ್ ಇಶ್ಯೂ ಮಾಡಿಸ್ತೇವೆ. ಇವಾಗ ಮೊನ್ನೆ ಏನಾಯ್ತಂದ್ರೆ ತಾಲೂಕ್ ಪಂಚಾಯತಿಂದ ಬಂದಿರಲಿಲ್ಲ ಸರ್, ಈಗ ಬಂದಿದ್ದಾರೆ. ಈಗ ನಾವು ಇಶ್ಯೂ ಮಾಡೋದಿಲ್ಲ. ಇಲ್ಲ ಈಗ 100% ನೋಟಿಸ್ ಇಶ್ಯೂ ಮಾಡಿ ಪಂಚಾಯತ್ ರೆಗ್ಯುಲೇಷನಲ್ಲೇ ಮಾಡಿ ಇಟ್ಕೊಂತೀವಿ ಸರ್. ನೆಕ್ಸ್ಟ್ ಟೈಮು ಯಾವುದೇ ಒಂದು ಅಧಿಕಾರಿ ಬರಿಲ್ಲ ಅಂದ್ರೆ ನಾವೇ ಬರೀತೀವಿ. ಯಾವುದೇ ಒಬ್ಬ ಅಧಿಕಾರಿ 28 ಅಧಿಕಾರಿ ಅದು ಇದರಲ್ಲಿ ಒಬ್ಬರು ಬಂದಿಲ್ಲ ಅಂದ್ರೆ ನಾವು ಮಾಡೋದು ಬೇಡ.
ಕೊಡಬೇಕು. ಜಾಸ್ತಿ ತೊಂದರೆ ಆಗ್ತಾ ಇದೆ ಹುಡುಗರು ಜಾಸ್ತಿ. ಯಾವ ತೊಂದರೆ ಅಂದರೆ ನೈಟೆಲ್ಲ ಕ್ಲೀನಿಂಗ್ ಮಾಡೋದು, ಇಲ್ಲಾಂದರೆ ಅಲ್ಲಿ ಗುಂಪುಗಾರಿ ಸೇರೋದು. 11 ಗಂಟೆ ಆದರೆ ನಮ್ಮ ಪಂಚಾಯತಿ ತಗೊಂಡು ಸರಿ ನೋಡಿ ಒಂದು 10 ಜನ, ಒಂದು 5-6 ಜನ, 10 ಜನ, ಒಂದು 10-10:30, 11 ಗಂಟೆವರೆಗೂ ಅಲ್ಲೇ ಮೀಟಿಂಗ್ ಇಕ್ತಾ ಇರ್ತಾರೆ ಹುಡುಗರು. ಅದನ್ನೆಲ್ಲ ಸ್ವಲ್ಪ ಕೈವಾಣ ಆಗಬೇಕು. ಅದಕ್ಕೆ ಸ್ವಲ್ಪ ಸುತ್ತು ಗಮನ ತಗೊಳ್ಳಿ. ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ನಮ್ಮೂರಿಗೆ ಜಾಸ್ತಿ ಅವಶ್ಯಕತೆ ಇದೆ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ಜಾಸ್ತಿ ಅವಶ್ಯಕತೆ ಇದೆ. ಆದ್ದರಿಂದ ನಮ್ಮ ಪಂಚಾಯತ್ ಹಂಗಲ್ಲ ಸರ್. ಆಮೇಲೆ ಅಧ್ಯಕ್ಷರೇ, ಈಗ ಕಾಲೇಜ್ ಬಿಡೋ ಟೈಮು 3-3:30, 4 ಗಂಟೆ. ಈಗ ಕಾಲೇಜ್ ಹುಡುಗರು ಅವ್ರವ್ರು ಕಿತ್ಲಾಡ್ಕೊಂಡು ಬೇರೆ ಕಡೆಯಿಂದ ಕರೆಸಿ ಗಲಾಟೆ ಮಾಡೋದು ತುಂಬಾ ಆಗಿದೆ. ಬಸ್ ಸ್ಟ್ಯಾಂಡಲ್ಲಿ ನಮ್ಮೂರವ್ರು ಏನು ಮಾಡ್ತಾ ಇದ್ದಾರೆ, ಪಾಪ ಹೆಂಗಸರೆಲ್ಲ ಬಿಸೋಕೋದ್ರು ಕೇಳೋ ಮಟ್ಟದಲ್ಲಿ ಇಲ್ಲ. ಹಾಗಾಗಿ ದಯವಿಟ್ಟು ನೀವು 3ರಿಂದ 4 ಗಂಟೆವರೆಗೂ ಸಿಬ್ಬಂದಿಯವರು ಬಸ್ ಸ್ಟ್ಯಾಂಡಲ್ಲಿ ಶಾಲೆ ಕಾಲೇಜ್ ರೌಂಡ್ ಹಾಕಬೇಕು. ಧರ್ಮಸಂದ್ರ ಗ್ರಾಮ ಆಯಿಸಿದ್ಯೋ ಅದು ಇವತ್ತು ಮುಕ್ತಾಯ ಆಗಿದೆ. ನಮ್ಮದು ಧರ್ಮಸಂದ್ರಕ್ಕೆ ಬೇಕಾಗಿರೋ ಕೆಲಸಗಳು ಏನು ಅಭಿವೃದ್ಧಿ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೀವೋ ಅದನ್ನು ನಾವು ಗ್ರಾಮ ಸಭೆಯಲ್ಲಿ ಮನ್ನಣೆ ಮಾಡಿದ್ದೀವಿ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಕೆಲವು ಅಧಿಕಾರಿಗಳು ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಬೇಕಂತ ಈಗಾಗಲೇ ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ. ಇದು ಏನು ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೋ, ಜವಾಬ್ದಾರಿ ವಹಿಸ್ಕೊಂಡಿದ್ದಾರೋ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ನೀವು ಅವ್ರ ಬಗ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಮುಂದಿನ ಇದಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದ್ದೀವಿ. ಮುಂದಿನ ಗ್ರಾಮ ಸಭೆಗೆ ಎಲ್ಲರೂ ಬರಬೇಕು. 28 ಇಲಾಖೆ ಏನಿದೆಯೋ ನಮ್ಮ ವ್ಯಾಪ್ತಿಗೆ ಬರುವ 28 ಇಲಾಖೆಗಳನ್ನು ಬರಬೇಕಾಯಿತು, ಬಂದಿಲ್ಲ. ಅವ್ರ ಬಗ್ಗೆ ಕ್ರಮ ತಗೊಳ್ರಿ ಅಂತ ಹೇಳಿದ್ದೀವಿ. ಮುಖ್ಯವಾಗಿ ಪಡಿತರ ಚೀಟಿಗಳು, ಪಡಿತರ ಕಾರ್ಡ್ಗಳು ಏನಿದೆಯೋ ಚೀಟಿಗಳು ಅಂತ ಸುಮಾರು ಜನಗಳು ರದ್ದು ಮಾಡಿದ್ದಾರೆ. ಆ ಜನ ನಮ್ಮ ಪಂಚಾಯತಿಗೆ ಬಂದು ಕಂಪ್ಲೇಂಟ್ ಮಾಡುವಾಗ ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಅವರು ಅದನ್ನ ಏನು ತೊಂದರೆ ಆಗಿದೆ ಅದನ್ನ ಸ್ಪಾಟ್ ಮಾಡಿ ಅದನ್ನು ಅವ್ರಿಗೆ ರೇಷನ್ ಕಾರ್ಡ್ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ PWD ರಸ್ತೆಗಳೇನಿದೆಯೋ ಭಾಳ ಹದಗೆಟ್ಟು ಹೋಗಿದೆ. ಆ ರಸ್ತೆಗಳನ್ನು ಸರಿಪಡಿಸಬೇಕು. ಮಳೆಗಳು ಈ ನಡುವೆ ಮಳೆಗಳು ಅತಿ ಹೆಚ್ಚಾಗಿ ಬಂದಿರೋದ್ರ ಕಾರಣದಿಂದ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು. PWD ಅವರು, ಆ ಇಲಾಖೆಯವರು ಬಂದಿಲ್ಲ, ಆಹಾರ ಇಲಾಖೆಯವರು ಬಂದಿಲ್ಲ, ಇನ್ನೂ ಸುಮಾರು ಇಲಾಖೆಗಳು ಬಂದಿರಲಿಲ್ಲ. ಈ ಸಮಯದಲ್ಲಿ ಹೇಳ್ತಾ ಈ ನನ್ನ ಮಾತುಗಳನ್ನ ಅವಕಾಶ ಸರಿ. ನಮ್ಮ ಸದಸ್ಯರಾದ ಮೋಹನ್ ಬಾಬು ಅವರು ಫುಡ್ ಇನ್ಸ್ಪೆಕ್ಟರ್ಗೆ ಸುಮಾರು ಸಲ ಕರೆಗಳು ಮಾಡಿದ್ರೂ ಅವರು ರೆಸ್ಪಾನ್ಸ್ ಇಲ್ಲ. ಇನ್ನೆಷ್ಟು ಬೇಜವಾಬ್ದಾರಿ ಇರುತ್ತೆ. ನಾವು ನೆಕ್ಸ್ಟ್ ಸಭೆ ಮಾಡಿ ಆ ಆಹಾರ ಇಲಾಖೆ ಮೇಲೆ ನಾವು ಮುಖ್ಯ ಕಾರ್ಯವನ್ನು ರೂಪಿಸಿ ಅದಕ್ಕೂ ನೀವು ಸಹಕರಿಸಬೇಕಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಕಳೆದ ಬಾರಿ ಸೊ ಈ ಬಾರಿ ಅಧಿಕಾರಿಗಳು ಸಹ ಬಂದಿರಲಿಲ್ಲ. ಈಗ ಅಧಿಕಾರಿಗಳು ಬಂದಿಲ್ಲ. ಕಳೆದ ಬಾರಿ ಮುಂದೂಡಿಸಿದ್ವಿ. ಈ ಸಲ ಮುಂದೂಡ್ಸೋಕ್ಕಾಗಲ್ಲ, ಟೈಮ್ ಇಲ್ಲ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನು ಅನುದಾನಗಳಿದೆಯೋ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಏನು 60 ಲಕ್ಷ ರೂಪಾಯಿ ಇದೆಯೋ ಅದನ್ನ ಇಮಿಡಿಯೇಟಾಗಿ ಆಕ್ಷನ್ ಪ್ಲಾನ್ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದರಿಂದ ನಾವು ಆ ದೃಷ್ಟಿಕೋನದಿಂದ ಈ ಸಲ ಗ್ರಾಮ ಸಭೆ ನಡೆಸಿದ್ದೀವಿ. ಇನ್ನೇನು ಅಧಿಕಾರಿಗಳಿಗೋಸ್ಕರ ಅಧಿಕಾರಿಗಳು ಬಂದಿಲ್ಲ, ಅವ್ರಿಗೋಸ್ಕರ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ನೋಡೋಕೆ ಹೋದರೆ ನಮ್ಮ ಊರಿನ ತೊಂದರೆ ಆಗ್ತಿದೆ. ಇರೋ ಹಣನೂ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆ್ಯಕ್ಷನ್ ಪ್ಲಾನ್ ಮಾಡಿ ಇವಾಗ ಅನುಮೋದನೆ ಮಾಡ್ಕೊಂಡು ಆ್ಯಕ್ಷನ್ ಪ್ಲಾನ್ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಸರ್. ಆಗಲೇ ಮುಖಂಡರು ಹೇಳ್ತಾ ಇದ್ರು ದಲಿತ ನಾಯಕರು ಅಂತೇಳಿ ಅಧ್ಯಕ್ಷರು ಬರ್ತಾರೆ. ದಲಿತ ನಾಯಕರು ಅಂದರೆ ದಲಿತ ನಾಯಕರು ಒಂದೇ ಕಾನ್ಸೆಪ್ಟ್ ಅಲ್ಲ. 35 ಜನನೂ ಅವರು ಬಹಿಷ್ಕಾರ ಮಾಡಿದ್ದಾರೆ. 35,000 ಜನನೂ ಬಹಿಷ್ಕಾರ ಮಾಡಿದ್ದಾರೆ. ಇವಾಗ ಯಾರು ಬಂದಿರೋ ಅಧಿಕಾರಿಗಳು ಅವರು 35,000 ಜನನೂ ಬಹಿಷ್ಕಾರ ಮಾಡಿದ್ದಾರೆ. ಅವ್ರಿಗೆ ಏನು ಸೂಕ್ತ ಕ್ರಮ ತಗೊತಾರೋ ನಾವು ನೋಡೋಣ. ಮುಂದಿನಗಳಲ್ಲಿ ನಾವು ಪ್ರೆಸ್ ಮೀಟ್ ಕರಿತೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ.